ನೋಡಿ ಇನ್ನೊಂದು ಸುದ್ದಿ ಬರ್ತಾ ಇದೆ. ಏಜೆಂಟ್ ಮತ್ತೆ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆಯಂತೆ. ಏಜೆಂಟ್ ಅನ್ನ ಒಳಗಡೆ ಬಿಡ್ಲಿಲ್ಲ ಅಂತೇಳಿ. ನೋಡಿ ಪೊಲೀಸರು ಬಿಡ್ತಾರೆ, ಬಿಡಲ್ಲ ಅಂತಲ್ಲ. ಏಜೆಂಟ್ ಹತ್ರ ಐ ಡಿ ಕಾರ್ಡ್ ಇರಬೇಕು. ಐ.ಡಿ. ಕಾರ್ಡ್ ಇಲ್ಲ ಅಂತಾರೆ ಯಾರನ್ನೂ ಕೂಡ ಬಿಡೋದಿಲ್ಲ. ಚುನಾವಣಾ ಅಧಿಕಾರಿಗಳು ಚುನಾವಣಾ ಇಲಾಖೆ ವತಿಯಿಂದ ನಿಮಗೆ ಐ.ಡಿ. ಕಾರ್ಡ್ ಅನ್ನ ಕೊಟ್ಟಿರ್ತಾರೆ. ಆಯೋಗದಿಂದ ಕೊಟ್ಟಿರುವ ಅಧಿಕೃತ ಪತ್ರ. ಸೊ ಏಜೆಂಟ್ ಒಳಗಡೆ ಬಿಡದೇ ಇದ್ದ ಕಾರಣಕ್ಕೋಸ್ಕರ ವಿಜಯಪುರದಲ್ಲಿ ಏಜೆಂಟ್ ಹಾಗೂ ಪೊಲೀಸರ ನಡುವೆ ವಾಗ್ವಾದ ಶುರುವಾಗಿದೆ. ಇದು ಸರ್ವೇ ಸಾಮಾನ್ಯ. ಇದು ಈಗ ಶುರು ಅಷ್ಟೇ, ಆರಂಭ ಅಷ್ಟೇ. ಇದು ಹೋಗ್ತಾ ಹೋಗ್ತಾ ಜಾಸ್ತಿ ಸಿಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದ್ ಕಡೆ ತಾಂತ್ರಿಕ ದೋಷದಿಂದ ಮತ ಎಣಿಕೆ ವಿಳಂಬ ಅದಾಗದಿದ್ರೆ ಸಾಕು. ಬೇಗ ಎಣಿಕೆ ಪ್ರಕ್ರಿಯೆಗಳು ಶುರುವಾದ್ರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ ಈಗ ನಿಮ್ಮ ಮುಂದೆ. ಅಧಿಕಾರಿಯೊಬ್ರು ಎಡವಟ್ಟನ್ನ ಮಾಡಿದ್ದಾರೆ ವಿಜಯಪುರದಲ್ಲಿ. ಏನ್ ಎಡವಟ್ಟು ವಿಜಯಪುರದಲ್ಲಿ ಆಗಿದೆ ಅಂತಂದ್ರೆ, ಕೀನ ಮನೆಯಲ್ಲಿ ಬಿಟ್ಟು ಬಂದಿದ್ದಾರೆ. ಓ ಮೈ ಗಾಡ್, ಕೀನ ಸ್ಟ್ರಾಂಗ್ ರೂಮ್ ಓಪನ್ ವೇಳೆ ಅಧಿಕಾರಿ ಎಡವಟ್ಟು ಮಾಡ್ಕೊಂಡಿರೋದು. ಓಕೆ ನೋಡಿ, ವಿಜಯಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ. ಅಧಿಕಾರಿ ಎಡವಟ್ಟು, ಪಾಪ ಏನ್ ಟೆನ್ಷನ್ ಇತ್ತು ಏನೋ ರಾತ್ರಿ ಎಲ್ಲ. ಮನೆಯಲ್ಲಿ ಕೀನ ಬಿಟ್ಟು ಬಂದಿದ್ದಾರೆ. ಕಾರ್ ಕೀನೋ ಅಥವಾ ಬೇರೆ ಯಾರ್ದೋ ಮನೆ ಕೀ ಅಲ್ಲ, ಸ್ಟ್ರಾಂಗ್ ರೂಮ್ ನ ಕೀನ ಮರೆತು ಹಂಗೆ ಸ್ಟ್ರಾಂಗ್ ರೂಮ್ ಬಂದ್ಬಿಟ್ಟಿದ್ದಾರೆ. ಸ್ಟ್ರಾಂಗ್ ರೂಮ್ ನ ಓಪನ್ ಮಾಡಬೇಕು ಅಂತ ಜೇಬಿ ಕೈ ಹಾಕ್ತಾರೆ, ಕೀ ಇಲ್ಲ. ಸ್ಟ್ರಾಂಗ್ ರೂಮ್ ಅಲ್ಲೇ ಬಿಟ್ಟು ಬಂದಿರ ಅಥವಾ ಎಲ್ಲರೂ ಮಿಸ್ ಆಗಿದ್ಯಾ? ಕೀ ಮನೆಯಲ್ಲಿ ಬಿಟ್ಟು ಬಂದಿದೀವಿ ಅಂತ ಹೇಳಿದ್ದಾರೆ. ಮನೆಗೆ ಹೋಗಿದ್ದಾರೆ. ಅಧಿಕಾರಿಯ ಎಡವಟ್ಟು ಇದು. ಸ್ಟ್ರಾಂಗ್ ರೂಮ್ ಓಪನ್ ಆಗ್ಬೇಕಾಗಿತ್ತು, ಆ ಕೀಯನ್ನ ತರಬೇಕಾಗಿತ್ತು, ಆದ್ರೆ ಕೀ ಮರೆತು ಬಿಟ್ಟಿದ್ದೀನಿ ಸರ್, ಮನೇಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದಾರಂತೆ ಅಧಿಕಾರಿ. ಪುಟ್ಟ ಅಧಿಕಾರಿ ಅಲ್ಲ, ಮಹಾನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಶರೀಫ್ ಸಾಹೇಬ್. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವರು ಈ ಸ್ಟ್ರಾಂಗ್ ರೂಮ್ ನ ಕೀನ ಮನೆಯಲ್ಲಿ ಮರೆತು ಬಂದಿದ್ದಾರೆ. ಇಂಥ ಬೇಜವಾಬ್ದಾರಿತನನ ಈ ಸಂದರ್ಭದಲ್ಲಿ ಅನ್ನೋದು ಪ್ರಶ್ನೆ ಆಗ್ಬಿಡುತ್ತೆ. ಸ್ಟ್ರಾಂಗ್ ರೂಮ್ ಓಪನ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೀ ಇಲ್ಲ ಅಂದ್ರೆ ಇದು ಎಂತ ಬೇಜವಾಬ್ದಾರಿತನ ಅಂತ ಅಧಿಕಾರಿಯದ್ದು. ಈಗ ವಾಪಸ್ ಕೀ ತರ್ತೀನಿ ಅಂತ ಮನೆಗೆ ಹೋಗಿದಾರಂತೆ. ಕೀ ತಂದ ಬಳಿಕ ಇಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಬೇಕು. ಆ ನಂತರ ಮತಪೆಟ್ಟಿಗೆಯಲ್ಲಿ ಮತದಾರರು ಹಾಕಿರುವಂತಹ ಮತಗಳು ಭದ್ರವಾಗಿರುತ್ತಲ್ಲ, ಅದು ಮತ ಎಣಿಕೆ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ. ಸೊ ಈ ರೀತಿನೇ ಕೆಲ ಕಡೆ ವಿಳಂಬ ಆಗೋದು. ಒಂದ್ ಕಡೆ ತಾಂತ್ರಿಕ ದೋಷ ಇರಬಹುದು, ಮತ್ತೊಂದು ಕಡೆ ಸಿಬ್ಬಂದಿಗಳಿಗೆ ಸರಿಯಾಗಿ ವ್ಯವಸ್ಥೆ ಮಾಡಿರಲ್ಲ, ಆ ಕಾರಣಕ್ಕೂ ಮತ ಎಣಿಕೆ ಲೇಟ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಒಬ್ರು ಅಧಿಕಾರಿ ಕೀ ಬಿಟ್ಟು ಬಂದಿರೋದ್ರಿಂದಲೂ ಕೂಡ ಸ್ವಲ್ಪ ಡಿಲೇ ಆಗ್ತಿದೆ ಅನ್ನುವಂತಹ ವಿಚಾರ. ಬಟ್ ಆನ್ ವೆರಿ ಸೀರಿಯಸ್ ನೋಟ್, ಬಹಳ ಗಂಭೀರವಾದಂತಹ ವಿಚಾರ ಇದು. ಒಬ್ಬ ಜವಾಬ್ದಾರಿ ಇರುವಂತಹ ಮನುಷ್ಯ ಸ್ಟ್ರಾಂಗ್ ರೂಮ್ ನ ಕೀನ ಮನೆಯಲ್ಲಿ ಮರೆತು ಬರ್ತಾರೆ ಅಂತಂದ್ರೆ ಇವರು ಮತ ಎಣಿಕೆ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇಡೀ ಜಿಲ್ಲೆಯ, ಇಡೀ ಲೋಕಸಭಾ ಕ್ಷೇತ್ರದ ಮತದಾರ ಬರೆದಿರುವಂತಹ ಭವಿಷ್ಯ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿದೆ. ಅದಕ್ಕೆ ಕಣ್ಗಾವಲಿರುವಂತಹ ಸೇನಾಧಿಕಾರಿಗಳಿದ್ದಾರೆ, ಪೊಲೀಸರಿದ್ದಾರೆ. ಆದ್ರೆ ಒಬ್ಬ ಅಧಿಕಾರಿ ಮನೆಯಿಂದ ಬರುವಾಗ ಸ್ಟ್ರಾಂಗ್ ರೂಮ್ ನ ಕೀಯನ್ನ ಮರೆತು ಬರ್ತಾರೆ ಅಂತಂದ್ರೆ ಇವರಿಗೆ ಚುನಾವಣೆಯ ವಿಚಾರವಾಗಿ, ಪ್ರಜಾಪ್ರಭುತ್ವದ ವಿಚಾರವಾಗಿ, ಮತದಾರರ ಮತಗೌರವದ ವಿಚಾರವಾಗಿ ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಇದೆಯಾ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದ್ದು ಕಾಣುತ್ತೆ. ಇದಕ್ಕೆ ಸೀನಿಯರ್ ಅಥಾರಿಟೀಸ್ ಏನ್ ಹೇಳ್ತಾರೆ, ಯಾವ ರೀತಿ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ? ಯಾಕಂದ್ರೆ 8 ಗಂಟೆಗೆ ಮತ ಪ್ರಕ್ರಿಯೆ ಆರಂಭ ಆಗಬೇಕು, ಮತ ಎಣಿಕೆ ಪ್ರಕ್ರಿಯೆ. ಈಗ ಇವರು ಕೀ ಮರೆತು ಬಂದಿದ್ದಾರೆ ಅಂತಂದ್ರೆ ಅಲ್ಲಿ ವೇರಿಯೇಷನ್ ಆಗುತ್ತೆ. ಆಯುಕ್ತರು ಬೇರೆ, ಪಾಲಿಕೆ ಆಯುಕ್ತರು ಶರೀಫ್ ಮಾಡ್ಕೊಂಡಿರುವಂತ ಎಡವಟ್ಟಿದು ಅಂತಿಂತ ಎಡವಟ್ಟಲ್ಲ. ಒಮ್ಮೆ ಅಭ್ಯರ್ಥಿಗಳ ಭವಿಷ್ಯ ಹಣೆ ಬರ ಇರುವಂಥ ಒಂದು ಸ್ಟ್ರಾಂಗ್ ರೂಮ್ ನಿಮ್ಮನ್ನು ನಂಬಿ ಕೊಡ್ತಾರೆ, ನಿಮ್ಮನ್ನ ಚುನಾವಣಾ ಅಧಿಕಾರಿ ಅಂತೇಳಿ ನೇಮಕ ಮಾಡಿರ್ತಾರೆ. ನಿಮಗೆ ಹೆಚ್ಚಾಗಿ ಟೆನ್ಷನ್ ಇರುತ್ತೆ, ಒಪ್ಕೋಣ. ಆದರೆ ಮೇನ್ ಇರುವಂಥದ್ದು ಕೀ. ಆ ಕೀನೇ ನೀವು ತರೋದಿಲ್ಲ ಅಂತಂದರೆ, ಮಿಸ್ ಆಗಿ ಬರುತ್ತೆ ಅಂತಂದರೆ ಟೆನ್ಷನ್ ಒಪ್ಕೋಣ. ಆದರೆ ಅಭ್ಯರ್ಥಿಗಳು ಸುಮ್ಮನೆ ಇರ್ತಾರಾ? ಕಾತರು ಅಂತ ಇದ್ದೇ ಇರುತ್ತೆ. ಇನ್ನು ಅದನ್ನ ಸ್ಟ್ರಾಂಗ್ ರೂಮ್ ನೀವು ಮನೆಗೆ ಹೋಗಿ ಕೀ ತರಬೇಕು, ಕೀ ತಂದು ವಾಪಸ್ ಅದು ಎಷ್ಟೊತ್ತಾಗುತ್ತೋ ಏನು ಕತೆ, ನಾವು ಬಂದು ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಎಲ್ಲವೂ ಕೂಡ ಬ್ಯಾಲೆಟ್ಗಳೆಲ್ಲವೂ ಕೂಡ ಹಾಗೆ ಇಟ್ಟಿದ್ದೀವ, ಎಲ್ಲವೂ ಕರೆಕ್ಟ್ ಜಾಗದಲ್ಲಿ ಇದೆಯಾ ಅಂತೆಲ್ಲ ನೋಡ್ಕೊಬೇಕು. ನೋಡ್ಕೊಂಡಾದ್ಮೇಲೆ ವಾಪಸ್
ಒಳ ತಗೊಂಡು ಅದನ್ನೆಲ್ಲವೂ ಕೂಡ ತಗೊಂಡೋಗಿ ಮತ ಎಣಿಕೆಯ ಕೇಂದ್ರಕ್ಕೆ ತಗೊಂಡೋಗಿ ಆಯಾ ಒಂದು ನಂಬರ್ಗಳು ಹಾಕಿರ್ತಾರೆ. ಈ ಮತ ಎಣಿಕೆ ಕೇಂದ್ರದಲ್ಲಿ ಹೇಗಿರುತ್ತೆ ಅಂತಂದ್ರೆ ಈಗ ನಾವೆಲ್ಲ ಹೋದಾಗ ಕಟ್ಟಿಗಳನ್ನ ಕಟ್ಬಿಟ್ಟಿರ್ತಾರೆ. ಆ ಏಜೆಂಟ್ಗಳು ಒಂದ್ ಕಡೆ ಕೂತಿರ್ತಾರೆ, ಈ ಕಡೆ ಅಧಿಕಾರಿಗಳು ಕೂತಿರ್ತಾರೆ. 1 2 3 4 5 6 ಅಂತ ಹೇಳಿ ಒಂದಷ್ಟು ನಂಬರ್ಗಳನ್ನ ಹಾಕಿರ್ತಾರೆ. ಒಂದೊಂದು ಕೌಂಟಿಂಗ್ ಇದ್ರತ್ರ ಕೂಡ 3 ಜನ ಏಜೆಂಟ್, ಅಂದ್ರೆ ಒಂದೊಂದು ಪಕ್ಷದ ವತಿಯಿಂದ ಒಬ್ಬೊಬ್ರು ಇರ್ತಾರೆ. ಅವ್ರ ಹಿಂದೆಗಡೆ ಒಬ್ಬೊಬ್ರು ಓಡಾಡ್ತಾ ಇರ್ತಾರೆ. ನಾವು ರಿಪೋರ್ಟ್ಗಳು ಏನ್ ಮಾಡ್ತೀವಿ ಅಂತಂದ್ರೆ ಅವ್ರ ಹತ್ರ ಹೋಗಿ ನಂಬರ್ಗಳನ್ನ, ಅಣ್ಣ ಎಷ್ಟು ನಂಬರ್ ಬಂದಿದೆ, ಎಷ್ಟು ಅಂತರ ಇದೆ ಅಂತೇಳಿ ಅವ್ರ ಹತ್ರ ನಾವು ತಗೊಂಬರ್ತೀವಿ. ಅದಾದ್ಮೇಲೆ ಅವರು ಕುತ್ಕೊಂಡು ಅಲ್ಲಿ ಚೆಕ್ ಮಾಡ್ತಾ ಇರ್ತಾರೆ. ಈಗ ನೋಡಿ, ಒಂದು ವಿಚಾರವಾಗಿ ನೀವು ಇಡೀ ದೇಶದತ್ತ ಗಮನ ಹರಿಸಿದೆ.